7 ಗಂಟೆ ಆದಂಗೆ ಆಗ್ಬಿಟ್ಟಿತ್ತು. ಮಳೆ ಬಂದೆಲ್ಲ ಹೋಗ್ಬಿಟ್ಟೈತೆ. ಅದೆಲ್ಲ ಸುಮ್ಮನೆ ಇರ್ತೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ನಾನು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನು ಅದಕ್ಕೆ ಅಟ್ಯಾಚ್ ಮಾಡೋಕ್ಕೆ ಹೋಗಲಿಲ್ಲ. ಇದನ್ನೇ ಸೆಪ್ರೇಟಾಗಿ ಒಂದು ಲಾಗ್ನ ಮಾಡಿದ್ದೀನಿ. ಇನ್ನು ನಮ್ಮ ಬಿಲ್ಡಿಂಗ್ ಓನರ್ ಮಗಳದು ಇವತ್ತು ರಿಸೆಪ್ಷನ್ ಇದೆ, ನಾಳೆ ಮದುವೆ ಇರೋದು. ಇನ್ನು ನಾಳೆ ನಾವು ಇಲ್ದಿದ್ದ ಕಾರಣ ಊರಿಗೆ ಹೋಗೋದಿದೆ, ಅಲ್ಲೊಂದು ಫಂಕ್ಷನ್ ಇದೆ. ಹಾಗಾಗಿ ನೈಟ್ ಹೋಗಿ ಬಂದುಬಿಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಇನ್ನು ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೇನು ನಾವು ಕೂಡ ರೆಡಿ ಆಗಿದ್ವಿ. ಈಗಷ್ಟೇ ನನ್ನ ಹಸ್ಬೆಂಡ್ ಕೂಡ ಬಂದರು, ಅವರಿಗೆ ಟೀ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಟೀ ಎಲ್ಲ ಕುಡ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ರೆಡಿಯಾಗಿ ಮುಖಕ್ಕೇನು ಹಚ್ಕೊಂಡಿಲ್ಲ, ಏರೊಂದು ಬಾಚ್ಕೊಂಡಿದ್ದೀನಿ ಅಷ್ಟೇ. ಲೈಟಾಗಿ ಬಾಚ್ಕೊಂಡಿದ್ದೀನಿ ಏರೋ, ಅದು ನನಗೆ ಸೆಟ್ ಆಗುತ್ತೆ ಅಲ್ವ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಸೆಟ್ ಆಗಲಿಲ್ಲ ಅಂದರೆ ಅದನ್ನು ಬಿಚ್ಬಿಟ್ಟು ಬೇರೆ ಥರ ಸ್ಟೈಲ್ ಮಾಡ್ಕೊಳ್ಳೋಣ. ಸ್ಯಾರಿ ಏನು ಹಾಕೊಳ್ಳೋಕೆ ಹೋಗಿಲ್ಲ, ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ. ಇನ್ನು ಧನ್ವಿನೂ ಕೂಡ ರೆಡಿ ಆಗಿದ್ದಾಳೆ. ಇನ್ನು ನನ್ನ ಹಸ್ಬೆಂಡ್ ಒಬ್ಬರು ರೆಡಿ ಆಗಬೇಕು. ಅವ್ರು ಸ್ವಲ್ಪ ಕಾರ್ ತರಕ್ಕೆ ಬೇರೆ ಹೋಗಬೇಕು. ಕಾರ್ ತಂದುಬಿಟ್ಟು ಆಮೇಲೆ ರೆಡಿ ಆಗ್ತಾರೆ. ಅಷ್ಟರೊಳಗೆ ಟೀ ಕೊಟ್ಬಿಟ್ಟು ಟೀ ಕುಡ್ಕೊಂಡು ಹೋಗ್ತಾರೆ. ಕಾರ್ ತಂದಮೇಲೆ ಹೊರಡೋಕ್ಕೆ ಸರಿ ಆಗುತ್ತೆ. ಇನ್ನು ಇವತ್ತು ಸಂಜೆ ಹಂಗೆ ತುಂಬಾ ಮಳೆ ಬರೋಂಗಾಗಿದೆ. ಒಂದು 4 ಗಂಟೆ ಹಂಗೆ ತುಂಬ ಮೋಡ ಆಗಿ 7 ಗಂಟೆ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲಿ ಜೋರು ಮಳೆ ಬರುತ್ತಂತ ಅಂದ್ಕೊಂಡಿದ್ದು. ಇನ್ನು ಕಾರಲ್ಲಿ ಹೋಗೋದಲ್ವ, ಹಾಗಾಗಿ ಏನು ಪ್ರಾಬ್ಲಮ್ ಏನಿಲ್ಲ. ಆದ್ರೂ ಫಂಕ್ಷನ್ಗೆಲ್ಲ ಹೋದಾಗ ಮಳೆ ಇದ್ದರೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇರುತ್ತೆ. ಇನ್ನು ಮದುವೆ ಮನೆಯಿಂದನೇ 1-2 ಬಸ್ ಮಾಡಿದ್ದಾರೆ. ಬಸ್ಸಲ್ಲಿ ಹೋಗ್ತಾ ಇಲ್ಲ, ನಾವು ಕಾರಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ನನ್ನ ಹಸ್ಬೆಂಡ್ ಬರೋದು ಕೆಲಸದಿಂದ ಸ್ವಲ್ಪ ಲೇಟ್ ಆಗುತ್ತಲ್ಲ, ಅಷ್ಟರೊಳಗೆ ಬಸ್ ಹೋಗಿದ್ರೆ ಹೋಗೋಕ್ಕಾಗಲ್ಲ ಅಂತ ಕಾರಲ್ಲೇ ಹೋಗೋಣ ಅಂತ ಅಂದಿದ್ರು. ಹಾಗಾಗಿ ನಾವು ರೆಡಿ ಆಗಿದ್ದೀವಿ. ಇನ್ನು ಅವರೊಬ್ಬರು ರೆಡಿ ಆದರೆ ಇನ್ನೇನು ಹೋಗೋದಷ್ಟೇ. ಇನ್ನು ಆ ಕಡೆ ಟೀ ಇಟ್ಬಿಟ್ಟು ಬಂದು ಈ ಕಡೆ ಮಾತಾಡ್ಕೊಂಡು ನಿಂತಿದ್ದೀನಿ. ಜಾಸ್ತಿ ಉರಿ ಬೇರೆ ಮಾಡಿದ್ದೆ, ಹಾಗಾಗಿ ಸಡನ್ನಾಗಿ ಹೋಗಿ ಆಫ್ ಮಾಡಿದೆ. ಇಲ್ಲಾಂದರೆ ಟೀ ಎಲ್ಲ ಉಕ್ಕೋಗಿ ಅದೊಂದು ಡಬಲ್ ಕೆಲಸ ಆಗಿಬಿಟ್ರದು. ಇನ್ನು ಧನಿನೂ ಕೂಡ ಅವಳೇ ರೆಡಿ ಆಗ್ತಾಳೆ. ಇವಾಗ ನನ್ನನ್ನೇನು ಕೇಳೋದಿಲ್ಲ. ಹೇರ್ ಸ್ಟೈಲ್ ಒಂದು ತಲೆ ಏನಾದರೂ ಬಾಚೋದಿದ್ರೆ ಮಾತ್ರ ಒಂದೊಂದು ಸರಿ ನನ್ನ ಕೆಲ ಬಾಚಿಸ್ಕೊತಾಳೆ. ಇನ್ನು ಯಾವಾಗಲೂ ಅವಳೇ ಕೂಡ ರೆಡಿ ಆಗ್ತಾಳೆ. ಇನ್ನು ನಮ್ಮ ಬಿಲ್ಡಿಂಗಲ್ಲಿ ಅವಳ ಫ್ರೆಂಡು ಕೂಡ ಇದ್ದಾಳಲ್ಲ, ಅವಳು ಕೂಡ ಬರ್ತಾಳೆ. ಅವಳನ್ನು ಕರ್ಕೊಂಡು ಹೋಗೋಣ ಅಂತ. ಇನ್ನು ಅವ್ರ ಮನೇಲಿ ಯಾರು ಕೂಡ ಬರ್ತಾ ಇಲ್ಲ. ಹಾಗಾಗಿ ಇನ್ನು ಅವ್ರ ಮನೇಲಿ 2 ಜನ ಹೆಣ್ಮಕ್ಳು ಇರೋದು. ಫಸ್ಟು ದೊಡ್ಡವಳು ಒಬ್ಳು ಇದ್ದಾಳೆ, ಇವಳು ಚಿಕ್ಕವಳು, ಇವಳ ಜೊತೆ ಆಟ ಆಡೋಕ್ಕೆ ಬರ್ತಾಳಲ್ಲ ಅವಳು. ಇನ್ನು ಮೇಕಪ್ ಮಾಡ್ತೀನಿ ಕಳಿಸಿ ಅಂತ ಅಂದಿರೋ, ಅಲ್ಲೋಗಿ ಒಂದ್ಸರಿ ಮೇಕಪ್ ಆಗಿ ಬರ್ತೀನಿ ಅಂತ ಹೋಗ್ತಾ ಇದ್ದಾಳೆ ಧನ್ವಿ. ಇನ್ನು ಜಾಸ್ತಿ ಎಲ್ಲ ಮೇಕಪ್ ಹಚ್ಚಬಾರ್ದು ಈಗಿನ ಮಕ್ಕಳಿಗೆ, ಮುಖ ಎಲ್ಲ ಹಾಳಾಗ್ಬಿಡುತ್ತೆ. ಜಾಸ್ತಿ ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾರಲ್ಲ. ಆದರೂ ಈಗಿನ ಮಕ್ಕಳು ಕೇಳೋದೇ ಇಲ್ಲ, ನಮಗಿಂತ ಜಾಸ್ತಿನೇ ಮೇಕಪ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಇನ್ನೇನು ನಾನು ಕೂಡ ರೆಡಿ ಆಗಿದ್ದೀನಿ. ಇನ್ನು ಬಟ್ಟೆ ಎಲ್ಲ ತಂದು ರೂಮ್ ಒಳಗೆ ಹಾಕ್ಬಿಟ್ಟಿದ್ದೀನಿ. ಮಳೆ ಬರೋ ಹಾಗಾಗಿತ್ತಲ್ಲ, ಇನ್ನೆಲ್ಲ ಅರ್ಧ ಒಣಗಿದ್ದು ಬಟ್ಟೆಗಳು. ಹಾಗಾಗಿ ಇನ್ನೆಲ್ಲ ತಂದು ಒಂದೇ ತಕ್ಕ ಹಾಕ್ಬಿಟ್ರೆ ಸ್ಮೆಲ್ ಬಂದ್ಬಿಡುತ್ತೆ ಅಂತ, ಹಾಗಾಗಿ ರೂಮಲ್ಲಿ ಒಂದು ದಾರ ಕಟ್ಕೊಂಡಿದ್ದೀನಿ. ಅದಕ್ಕೆ ತಂದು ಎಲ್ಲ ಹಾಕ್ಕೊಂಡಿದ್ದೀನಿ. ತುಂಬ ಬಟ್ಟೆ ಇತ್ತಲ್ಲ, ಹಾಗಾಗಿ ಅವ್ರು ಕಾರ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಇನ್ನು ಅವ್ರು ಕಾರ್ ತಗೊಂಬಂದ ತಕ್ಷಣ ಹೊರಡಬೇಕು. ಇನ್ನು ಅವರು ಕೂಡ ರೆಡಿ ಆಗಿಲ್ಲ, ಇನ್ನು ಶರ್ಟ್ ಐರನ್ ಮಾಡಬೇಕು. ಇನ್ನೇನು ನಾನು ಕೂಡ ರೆಡಿ ಆಗಿದ್ದೀನಿ. ಇನ್ನು ಹೋಗಿ ಕಾರ್ ತೊಗೊಂಬ ನೋಡ್ಕೊಡ್ಲಾ ಕಾಣಲ್ಲ ಇದ್ರಲ್ಲಿ ಬಸ್ಸಲ್ಲಿ ಈಗಲೇ ಬೇಡ, ಮುಖ ಎಲ್ಲ ತೊಳಿಬೇಕು. ಕರ್ಚಿಪ್ಪ ನೀನು ತಂದಿಲ್ಲ. ಅಯ್ಯ ಬಿಡು, ಪರವಾಗಿಲ್ಲ. ಬೇಡವಾ? ಬೇಡ. ಇನ್ನು ಅವರು ಇಬ್ಬರು ಕೂಡ ರೆಡಿಯಾಗಿ ಬಂದರು. ನೋಡ್ತಿರ್ಬೋದು ಕಣ್ಣಿಗೆ ಇಲ್ಲೆಲ್ಲ ಹಚ್ಚುತ್ತಾರಲ್ಲ, ಅದನ್ನೆಲ್ಲ ಹಚ್ಚಿಸ್ಕೊಂಡ್ಬಂದಿದ್ದಾಳೆ. ನಾನೇ ಹಚ್ಚಿಲ್ಲ ಅದನ್ನು, ಅದೆಲ್ಲ ಇಷ್ಟಪಡಲ್ಲ ನಾನು ಅಷ್ಟಾಗಿ ಹಚ್ಚಲಿಕ್ಕೆ. ನನಗೆ ಅದು ಹಚ್ಚಿದ್ಮೇಲೆ ಹೆಂಗೆ ಅನಿಸುತ್ತೆ ಅಂದರೆ ಮುಖ ವಾಶ್ ಮಾಡೋ ತನಕ ಸಮಾಧಾನ ಆಗಲ್ಲ. ಹಾಗಾಗಿ ಅದನ್ನೆಲ್ಲ ಹಚ್ಚೋದು ಸ್ವಲ್ಪ ಕಡಿಮೆ. ಇನ್ನು ಅವರು ಕಾರ್ ತೊಗೊಂಬರಕ್ಕೆ ಹೋಗಿದ್ರಲ್ಲ, ಆ ಟೈಮಲ್ಲಿ ಒಂದು ರೀಲ್ಸ್ ಇದೆಯಲ್ಲ, ಟ್ರೆಂಡಿಂಗ್ ರೀಲ್ಸ್, ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಅವರಿಬ್ಬರನ್ನು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ. ಇದನ್ನು ತುಂಬ ಸಲ ಟ್ರೈ ಮಾಡಿದ್ದೀನಿ, ಈ ರೀಲ್ಸ್ ಮಾಡಲೇಬೇಕು ಅಂತ. ಹಾಗಾಗಿ ಈ ರೀಲ್ಸ್ನ ಒಂದು 10 ಸರಿನೇ ಟ್ರೈ ಮಾಡಿದ್ದೀನೇನೋ, ತುಂಬ ಸರಿ ಬಂದಿಲ್ಲ. ಇವತ್ತು
ಏನೇ ಆದರೂ ಬಿಡಬಾರ್ದು, ಹೆಂಗಿದ್ರು ರೆಡಿ ಆಗಿದ್ರು ಅಲ್ಲ ಅಂತ ಅದನ್ನು ಟ್ರೈ ಮಾಡಲೇಬೇಕಂತ ಮಾಡಿದ್ವಿ. ಇನ್ನು ನಾವು ಈ ಡ್ಯಾನ್ಸ್ ರೀಲ್ಸ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನಮ್ಮ ಮೇಕಪ್ಪೇ ಅರ್ಧ ಹೋಗ್ಬಿಟ್ಟಿತ್ತೇನೋ. ಅಂತೂ ಇಂತೂ ಫೈನಲಿ ಒಂದು ರೀಲ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಈ ಮಕ್ಕಳನ್ನು ಸೇರಿಸ್ಕೊಂಡು ಸ್ಟೆಪ್ ಎಲ್ಲ ಹೇಳ್ಕೊಟ್ಟು ರೀಲ್ಸ್ ಕಂಪ್ಲೀಟ್ ಮಾಡೋದು ನನಗಂತೂ ಸಾಕಾಗೋಯ್ತು. ಒಂದು 10-15 ಸರಿನೇ ರೀಟೇಕ್ ತೊಗೊಂಡಿದ್ವೇನೋ. ಆದ್ರೂ ಇದು ಸ್ವಲ್ಪ ಕಷ್ಟ ಇರೋದು, ನಮ್ಮ ಮಕ್ಳಿಗೆ ಹೇಳ್ಕೊಟ್ಟು ನಾವು ಮಾಡ್ಕೊಳ್ಳೋದಂದ್ರೆ ತುಂಬ ಕಷ್ಟ ಆಗುತ್ತೆ. ಬಂದು ನಮ್ಮ ಹಸ್ಬೆಂಡ್ ರೆಡಿ ಆದ್ರೂ ನಮ್ಮ ರೀಲ್ಸ್ ಇನ್ನೂ ಮುಗ್ದಿರಲಿಲ್ಲ. ಇನ್ನು ನಾವು ರೆಡಿಯಾಗಿನೇ ನೋಡ್ತಾ ಇದ್ವಿ. ಚಪ್ಪಲೆ ಹಾಕೊಳ್ಳಿ ಅಪ್ಪ ಶೂ 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 ಹಾಕತ್ತೀರಾ? ಪ್ಲೀಸ್ ಪ್ಲೀಸ್ ಶೂ ಶೂ ಭಾರಿ ಕಷ್ಟ ಆಗಿದೆ. ಬೇಡ ಬೇಡ ಬೇಡ. ಮಳೆ ಬಂದೆಲ್ಲ ಹೋಗ್ಬಿಟ್ಟೈತೆ. ಬಾ ಚಿಂಟು, ಮತ್ತೆ ಮುಂದೆ ಹೋಗ್ತಿದ್ಯಾ ನಾಯಿ ಅನ್ಕೊಂಡು? ಹಿಂದೆ ಕಡೆ ಅದೇನು ಮಾಡಲ್ಲ, ಸುಮ್ಮನೆ ಇರ್ಚಿನಿ. ನಿನ್ನ ಹತ್ರ ನೋಡಲ್ಲ ಮುಸ್ರು ದನ್ವಿ ನೋಡಿ. ಇನ್ನೇನು ನಾವು ಕೂಡ ರೆಡಿಯಾಗಿ ಇನ್ನೇನು ಹೊರಡ್ತಾ ಇದ್ದೀವಿ. ಇನ್ನು ಬಿಲ್ಡಿಂಗ್ ನೋಡ್ತಿರ್ಬೋದು, ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇನ್ನು ಫಂಕ್ಷನ್ಗಳಲ್ಲಿ ಇಂಥ ಮದುವೆ ಫಂಕ್ಷನ್ ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರೆ, ನೈಟ್ ಹೊತ್ತು ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅದರಿಂದನೇ ನಮ್ಮ ಮನೇಲಿ ಫಂಕ್ಷನ್ ಆಗ್ತಿದೆ ಅಂತಲೇ ಗೊತ್ತಾಗೋದು, ಏನೋ ಒಂಥರ ಚೆನ್ನಾಗಿರುತ್ತೆ. ಇನ್ನು ರಿಸೆಪ್ಷನ್ನು ಮದುವೆ ಬಂದಿದ್ದು ಸರ್ಜಾಪುರದಲ್ಲಿ. ಫಸ್ಟ್ನೇ ಮಗಳು ಮದುವೆನೂ ಕೂಡ ಅಲ್ಲೇ ಆಗಿದ್ದು, ಎರಡನೇ ಮಗಳು ಮದುವೆ ಕೂಡ ಅಲ್ಲೇ ಮಾಡ್ತಾ ಇರೋದು. ಇಲ್ಲಿಂದ ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತೂ ಹಾಗೆ ಆಗುತ್ತೆ. ನಾವು ನೈಸ್ ರೋಡಲ್ಲಿ ಹೋಗ್ಬಿಡ್ತೀವಿ, ಹಾಗಾಗಿ ಬೇಗನೆ ಹೋಗ್ತೀವಿ. ಇನ್ನು ಮಾಮೂಲಿ ರಿಂಗ್ ರೋಡು ಇಂಥವ್ರಲ್ಲೆಲ್ಲ ಹೋಗ್ತೀನಿ ಅಂದರೆ ಸ್ವಲ್ಪ ಇಷ್ಟೊತ್ತಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಸಂಜೆ 7 ಗಂಟೆಗಲ್ವಾ, ನಾವು 7 ಗಂಟೆ ಆಗಿದೆ ಇವಾಗ ಹೊರಟಿರೋದು, ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಇನ್ನು ಇಲ್ಲಿಂದನೇ 2 ಬಸ್ ಮಾಡಿದರು, ದೊಡ್ಡ ಬಸ್ ಮಾಡಿದರು. ಇನ್ನು ಅವ್ರ ರಿಲೇಟಿವ್ ಮತ್ತು ಏರಿಯಾದವ್ರು ಎಲ್ಲರಿಗೂ ಹೇಳಿರ್ತಾರಲ್ಲ, ಅವ್ರಿಗೆ ಬರಲಿಕ್ಕೆ ಅಂತ 2 ಬಸ್ ಮಾಡಿದರು. ನಾವು ಕಾರಲ್ಲಿ ಹೊರಟಿದ್ದೀವಿ. ನಮ್ಮ ಟೈಮಿಂಗ್ಸಿಗೆಲ್ಲ ಬರೋಕ್ಕಾಗಲ್ಲ, ಇಲ್ಲಾಂದರೆ ಹೋಗೋಕ್ಕಾಗಲ್ಲ ಅಂತ. ನಾವು ಆಲ್ರೆಡಿ ಬಸ್ ಹೋಗಿದೆ ಅಂದ್ಕೊಂಡು, ಇನ್ನು ನೋಡಿದ್ರೆ ಆ ಬಸ್ ಹೋಗಿರಲಿಲ್ಲ, ಅಲ್ಲೇ ಇತ್ತು. ಇನ್ನು ಹೋಗ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಬರೋದಷ್ಟೇ. ಮಳೆ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ, ನೋಡಬೇಕು. ಇನ್ನೇನು ಚೌಟ್ರಿ ಹತ್ರನೂ ರೀಚ್ ಆದ್ವಿ. ನಾ ರೈಟ್ ಸೈಡಿಗೆ ಹೋಗಬೇಕು, ಯೂ ಟರ್ನ್ ಮಾಡ್ಕೊಂಡು ಒಳಗಡೆ ಹೋಗಬೇಕು. ಮುಂಚೆಲ್ಲ ಫಂಕ್ಷನ್ಗಳಂದರೆ ಎಷ್ಟು ಖುಷಿ ಇರ್ತಿತ್ತು, ಒಂಥರ ಎನರ್ಜಿ ಕೂಡ ಇರ್ತೈತೆ. ಇವಾಗಿನ ಫಂಕ್ಷನ್ಗಳು ಅಷ್ಟು ಖುಷಿ ಕೂಡ ಇರಲ್ಲ, ಏನೋ ಒಂಥರ ಅವಾಗಿನ ಥರ ಖುಷಿನೇ ಇರಲ್ಲ. ಅವಾಗೆಲ್ಲ ಓಡಾಡ್ಕೊಂಡು ಹೆಂಗೆ ಇದು ಮಾಡ್ತಾಯಿದ್ವಿ. ಇವಾಗಿನ ಫಂಕ್ಷನ್ಗಳಂದರೆ ಹೋಗ್ತೀವಿ, ಏನು ಫಂಕ್ಷನ್ ಇದೆ ಅಟೆಂಡ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆಗಿನ ಖುಷಿ ಇವಾಗ ಎಷ್ಟೇ ಜೋರಾಗಿ ಮಾಡಿದ್ರು ಆ ಚಿಕ್ಕ ಪುಟ್ಟ ಖುಷಿ ಇವಾಗ ಬರೋದಿಲ್ಲ ಅನ್ಕೊಬೇಕು. ಅದೇನೋ ಹೇಳ್ದಲ್ಲ ಅವಾಗಲೇ ನಡೀರಿ, ಅಲ್ಲಿ ಫಸ್ಟ್ ಒಳಗಡೆ ಹೋಗೋಣ. ಸೈಡಿ ಬನ್ನಿ. ಇನ್ನು ನಮ್ಮನ್ನ ಇಲ್ಲೇ ಇಳಿಸ್ಬಿಟ್ಟು ಅವ್ರು ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಹೋಗ್ತಿದ್ದಾರೆ. ಒಳಗಡೆ ತುಂಬ ಜಾಗ ಇದೆ ಕಾರ್ ಪಾರ್ಕಿಂಗ್ ಮಾಡ್ಲಿಕ್ಕೆಲ್ಲವ, ಹಾಗಾಗಿ ನಿಲ್ಲಿಸ್ಬರ್ತೀನಿ ಅಂತ. ಇನ್ನು ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಒಳಗಡೆ ಹೋಗಿ. ಇನ್ನು ನಮ್ಮನ್ನ ಅಲ್ಲಿ ಇಳಿಸ್ಬಿಟ್ಟು ಹೋಗಿದ್ದಾರೆ. ಇನ್ನು ಕಾರೆಲ್ಲ ಓಡಾಡ್ತಿದ್ದಾವೆ. ದನ್ವಿ ಇದ್ದವಳು ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ದಾಳೆ, ಹೋಗ್ತಾಳೆ ಬರ್ತಾಳೆ. ಕಾರ್ಗಳು ಬರ್ತಾನೆ ಇದ್ದಾವೆ ಸಡನ್ನಾಗಿ, ಹೇಳಿದ್ರು ಕೇಳಲ್ಲ ಈಗಿನ ಮಕ್ಕಳು. ಎಷ್ಟು ಕಿತಾಪತಿ ಮಾಡ್ತಾರೆ ಅಂದರೆ, ಅಷ್ಟು ನಾವು ಎಷ್ಟೇ ಜವಾಬ್ದಾರಿಯಿಂದ ನೋಡ್ಕೊಂಡ್ರು ಹೆಂಗಾರ ಮಿಸ್ ಮಾಡಿ ಏನಾರು ಒಂದು ಮಾಡ್ಕೊಳ್ಲಿಕ್ಕೆ ಹೋಗ್ತಾರೆ. ಆಯ್ತಾ? ಬಾದಾಮಿ ಬೇಕಂತ ಇಸ್ಕೊಡ್ರಿ. ಬಾದಾಮಿ ಏನದ? ಮೋಸ್ಟ್ಲಿ ಅದು ಬಾದಾಮಿನೇ. ಇನ್ನು ಇಲ್ಲಿ ಸ್ನ್ಯಾಕ್ಸು ಮತ್ತು ಜ್ಯೂಸ್ ಎಲ್ಲ ಇಟ್ಟಿದ್ರು, ಹಾಗಾಗಿ ಸ್ನ್ಯಾಕ್ಸ್ ಬಂದು ಬಾದಾಮಿ ಮತ್ತು ಇನ್ನೊಂದೇನೋ ಮಾಡಿದ್ರು, ಅದನ್ನು ಇಸ್ಕೊಂಡು ತಿಂದ್ವಿ. ಫಸ್ಟ್ ಬೇಡ ಅಂತಿದ್ಲು ದನ್ವಿ, ಬಾದಾಮಿ ಅಲ್ವಾ ಅಂತ. ಮನೇಲಿ ಕೊಟ್ಟರೆ ತಿನ್ನೋಕೆ ಕಷ್ಟಪಡ್ತಾಳೆ. ಇನ್ನು ಬಾದಾಮಿನಲ್ಲಿ ರೋಸ್ಟೆಡ್ ಥರ ಏನೋ ಮಾಡಿದ್ರು, ಹಾಗಾಗಿ ಅದನ್ನು ಫಸ್ಟ್ ಒಂದು ಸರಿ ತಿಂದು ನೋಡ್ಬಿಟ್ಟು ಇನ್ನೊಂದು ಸರಿ ಕೊಡಿಸು ಅಂತ ಇಸ್ಕೊಂಡು ತಿಂತಾ ಇದ್ದಾಳೆ. ಮಕ್ಕಳು ಮನೇಲಿ ಏನು ಕೊಟ್ರು ಕಷ್ಟನೇ, ತಿನ್ನೋಕೆ ಗುಳಾಡ್ತಾರೆ. ಆಚೆ ಏನಾರು ಒಂಚೂರು ಟೇಸ್ಟ್ ನೋಡ್ತಂದ್ರೆ ಅದು ಬೇಕು ಅಂತ ಇಸ್ಕೊಂಡು ತಿಂದ್ಬಿಡ್ತಾರೆ. ಹಾಗಾಗಿ ಇನ್ನು ಒಂದು 2-3 ಸರಿ ಹೋಗಿ ಇಸ್ಕೊಂಡು ಬಂದೆ, ತಿನ್ನಲೇನೋ ಅದನ್ನು ಬಾದಾಮಿ ತಿನ್ನಲಿ ಅಂತ ನಾನು ಸುಮ್ಮನೆ ಅದೇ. ಹಂಗಾರ ತಿಂತಾ ಇದ್ದಾಳಲ್ಲ ಅಂತ. ಚೆನ್ನಾಗಿತ್ತು ಅದೊಂಥರ ಸ್ನ್ಯಾಕ್ಸು, ಒಂಥರ ಬಾದಾಮಿನ ರೋಸ್ಟೆಡ್ ಕಡಲೆ ಬೀಜದ್ದು ರೋಸ್ಟ್ ಮಾಡ್ತಾರಲ್ಲ ಆ ಥರ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಇನ್ನು ಒಳಗಡೆ ಬಂದು ಹಾಲಲ್ಲಿ ಕೂತ್ಕೊಂಡಿದ್ದೀವಿ ರಿಸೆಪ್ಷನ್
ನಡೀತಾ ಇದೆ ಆಲ್ರೆಡಿ. ತುಂಬ ಜೋರಾಗಿ ನಡೀತಾ ಇದೆ. ತುಂಬ ಜನನೂ ಕೂಡ ಇದ್ದರು. ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಎಲ್ಲ. ಇನ್ನು ಹೊರಗಡೆ ಸ್ನ್ಯಾಕ್ಸ್ ಎಲ್ಲ ಇತ್ತಲ್ಲ, ಪಾನಿಪುರಿ ಇಂಥದನ್ನೆಲ್ಲ ಇಟ್ಟಿದ್ರು. ಹಾಗಾಗಿ ಫಸ್ಟ್ ಸ್ನ್ಯಾಕ್ಸ್ ಏನಾದ್ರು ತಿನ್ಬಿಡೋಣ. ಅದರಲ್ಲೂ ಹೆಣ್ಮಕ್ಳಿಗೆ ಪಾನಿಪುರಿ ಅಂದರೆ ತುಂಬ ಇಷ್ಟನ, ಅದಕ್ಕಾಗಿ ಪಾನಿಪುರಿ ಇಟ್ಟಿದ್ರು. ಹಾಗಾಗಿ ಫಸ್ಟ್ ಪಾನಿಪುರಿ ತಿನ್ಕೊಂಬಿಡೋಣ ಅಂತ ಬಂದಿದ್ದೀವಿ. ಬಂದು ಈಗ ಇನ್ನೊಂದು ರೌಂಡ್ ಬಂತಲ್ಲ ಬಸ್, ಅದ್ರಲ್ಲಿ ಬಂದ್ರ ಅದಕ್ಕೆ ಪುಡಿ ಸ್ವೀಟ್ ಆಗಿತ್ತು. ಇನ್ನು ಪಾನಿಪುರಿ ತಿನ್ಕೊಂಡು ಬಂದ್ವಿ. ನಾವೆಲ್ಲ ಪಾನಿಪುರಿ ಅದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಡ್ತಾರಲ್ಲ, ಅದನ್ನು ಸೇರಿಸ್ಕೊಂಡು ತಿಂತೀವಿ. ಧನ್ವಿ ಹಂಗಲ್ಲ, ಬರೀ ಖಾಲಿ ಪೂರಿ ಪಾನಿ ಬರುತ್ತಲ್ಲ ಅದನ್ನು ಹಾಕೊಂಡು ತಿಂದ್ಲು. ಇನ್ನು ಎಷ್ಟು ಹೇಳಿದ್ರೆ ಕೇಳಲ್ಲ, ಅದನ್ನೆಲ್ಲ ಹಾಕೊಂಡು ತಿನ್ನು ಚೆನ್ನಾಗಿರುತ್ತೆ ಅಂದ್ರೂ ಹಂಗೆ ತಿನ್ನೋಕೆ ಇಷ್ಟಪಡಲ್ಲ ಅವಳು. ಬರೀ ಪಾನಿ ಒಂದೇ ಹಾಕೊಂಡು ತಿಂತಾಳೆ. ಹಾಗಾಗಿ ಇನ್ನೊಂದು ಪ್ಲೇಟ್ ತರಿಸ್ಕೊಂಡು ತಿನ್ಲು, ಬರೀ ಪೂರಿ ಮತ್ತು ಪಾನಿನ. ಹಾಗಾಗಿ ಇನ್ನು ಪಾನಿಪುರಿ ಎಲ್ಲ ತಿನ್ಕೊಂಡು ಊಟಕ್ಕೆ ಬಂದಿದ್ವಿ. ಇನ್ನು ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಬರಲಿಕ್ಕೆ ತುಂಬ ರಶ್ ಇತ್ತು. ಹಾಗಾಗಿ ಅಷ್ಟರೊಳಗೆ ಊಟ ಮಾಡ್ಕೊಂಡು ಹೋಗ್ಬಿಟ್ಟು ಅಷ್ಟರೊಳಗೆ ಜನ ಕಡಿಮೆ ಆಗಿರ್ತಾರೆ. ಆಮೇಲೆ ಕೊಟ್ಬಿಟ್ಟು ಹಂಗೆ ಹೋಗ್ಲಿಕ್ಕೆ ಸರಿಯಾಗುತ್ತೆ ಅಂತ ಊಟಕ್ಕೆ ಬಂದಿದ್ವಿ. ಇನ್ನು ಊಟ ಕೂಡ ತುಂಬ ಥರದ್ದು ಮಾಡಿಸಿದ್ರು. ಸ್ವೀಟು ಮತ್ತು ಒಬ್ಬಟ್ಟು, ಮಶ್ರೂಮ್ ಬಿರಿಯಾನಿ ಅಂತ ತುಂಬ ಥರದ್ದು ಅಡುಗೆ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಇದಕ್ಕಿಂತ ಫಸ್ಟ್ ಮದುವೆಲಿ ಇನ್ನೂ ವೆರೈಟಿ ಫುಡ್ಗಳು ಮಾಡಿಸಿದ್ರು. ಅದು ಬಂದು ಬೊಫೆ ಸಿಸ್ಟಮ್ ಮಾಡಿಸಿದ್ರು. ಅದು ಒಂಥರ ದೊಡ್ಡ ಹಾಲ್ ಇನ್ನು ಇದಕ್ಕಿಂತ. ಅದರಲ್ಲಂತೂ ವೆರೈಟಿ ಫುಡ್ಡು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಇದರಲ್ಲಿ ಅಷ್ಟೊಂದು ಏನಿರಲಿಲ್ಲ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಹೇಳ್ಬೇಕಂದ್ರೆ ಸ್ವಲ್ಪ ಫುಡ್ಗಳು ಕಡಿಮೆ ಮಾಡಿದ್ರೆ ಬೆಟರ್ ಅನ್ಸ್ಕೊತೀನಿ. ಸ್ವಲ್ಪ ಜನ ಹಾಕಿಸ್ಕೊಂಡು ಫುಡ್ಗಳೆಲ್ಲ ಹಂಗೆ ವೇಸ್ಟ್ ಮಾಡ್ತಾರೆ. ನಾವೇನು ಮಾಡ್ತೀವಿ ಅಂದರೆ ಯಾವ್ದು ಬೇಕು ಅದನ್ನು ಹಾಕಿಸ್ಕೊಂಡು ಅಷ್ಟು ಮಾತ್ರ ತಿಂತೀವಿ. ಒಂದೊಂದು ಟೈಮ್ ನಾವು ಕೂಡ ಬಿಡ್ತೀವಿ, ಬಿಡಲ್ಲ ಅಂತ ಏನಿಲ್ಲ. ತುಂಬ ಜನ ಫುಡ್ಗಳು ವೇಸ್ಟ್ ಮಾಡ್ತಾರೆ. ಅಷ್ಟೊಂದೆಲ್ಲ ವೆರೈಟಿ ಆಫ್ ಮಾಡಿಸಿರ್ತಾರಲ್ಲ, ಅದನ್ನ ಹಾಕಿಸ್ಕೊಂಡು ಹಂಗೆ ವೇಸ್ಟ್ ಮಾಡಿದ್ರೆ ಒಂಥರ ಹೊಟ್ಟೆ ಉರಿಯುತ್ತೆ. ಅಷ್ಟೊಂದು ಅಡುಗೆ ಎಲ್ಲ ಮಾಡಿಸಿ ಅಷ್ಟೊಂದು ಫುಡ್ಗಳು ವೇಸ್ಟ್ ಮಾಡಿದ್ರೆ ಒಂಥರ ಅದನ್ನೇ ಬಡವ್ರಿಗೆ ಕೊಟ್ಟರೆ ಎಷ್ಟು ಹೆಲ್ಪ್ ಆಗುತ್ತೆ. ಅವರು ಒಬ್ರೊಬ್ರಿಗೆ ಊಟನೂ ಕೂಡ ಇರಲ್ಲ. ಹಂಗಾಗಿ ಇನ್ನು ನಾನು ಒಬ್ಬಟ್ಟೆಲ್ಲ ಹಾಕಿಸ್ಕೊಂಡು ಆ ಸ್ವೀಟ್ ಎಲ್ಲ ತಿಂದೆ. ಅದು ಯಾಕೋ ಹಲ್ನೋವೇ ಸ್ಟಾರ್ಟ್ ಆಗಿಬಿಡ್ತು. ನನಗೆ ಜಾಸ್ತಿ ಸ್ವೀಟ್ ಎಲ್ಲ ತಿಂದ್ಬಿಟ್ರೆ ಹಲ್ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಧನ್ವಿ ಎಲೆ ನೋಡ್ತಿರ್ಬೋದು, ಏನಂದರೆ ಏನೂ ಹಾಕಿಸ್ಕೊಂಡಿಲ್ಲ. ಬರೀ ದೋಸೆ, ಇಡ್ಲಿ ಮತ್ತು ಚಟ್ನಿ ಅಷ್ಟೇ. ಅವಳು ಅಷ್ಟೇ ತಿನ್ನೋದು, ಜಾಸ್ತಿ ಏನು ಹಾಕಿಸ್ಕೊಡಲ್ಲ. ಇನ್ನು ಹಾಕಿಸ್ಕೊಂಡ್ರೂ ಬಿಡ್ತಾಳೆ. ಅದಕ್ಕೆ ನಾನು ಏನು ಜಾಸ್ತಿ ಹಾಕಿಸ್ಕೊಬೇಡ ಅಂತ ಹೇಳ್ತೀನಿ. ಗುಲ್ಕನ್ ಮಿಕ್ಸ್ ಮಾಡಿದ್ದಾರೆ. ಇನ್ನು ಊಟನೆಲ್ಲ ಮುಗಿಸ್ಕೊಂಡ್ರು. ಇನ್ನು ಐಸ್ ಕ್ರೀಮು, ಬೀಡ ಅಂತ ಎಲ್ಲ ಇತ್ತು. ಹಾಗಾಗಿ ಫಸ್ಟ್ ಐಸ್ ಕ್ರೀಮ್ ತಿನ್ನೋಣ, ಆಮೇಲೆ ನೆಕ್ಸ್ಟ್ ಬೀಡ ತಿನ್ನೋಣ ಅಂತ. ಇನ್ನು ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಗುಲ್ಕನ್ ಮಿಕ್ಸೆಡ್ ಬಂದಿತ್ತಪ್ಪ. ಅವರೇ ಮಿಕ್ಸ್ ಮಾಡಿದ್ರು, ಇಲ್ಲಾಂದರೆ ಮಿಕ್ಸೆಡ್ ಅಲ್ಲಿಂದನೇ ಬಂದಿತ್ತು ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು ಐಸ್ ಕ್ರೀಮು. ಅದರಲ್ಲೂ ಧನ್ವಿಗೆ ಐಸ್ ಕ್ರೀಮ್ ಅಂದರೆ ಸಖತ್ ಇಷ್ಟ. ನನಗೆ ಐಸ್ ಕ್ರೀಮಲ್ಲಿ ವೆನಿಲಾ ಫ್ಲೇವರ್ ಒಂದೇ ಇಷ್ಟ ಆಗೋದು, ಬೇರೆ ಇನ್ಯಾವುದು ಅಷ್ಟೊಂದು ಇಷ್ಟ ಆಗಲ್ಲ. ಪ್ಲೈನ್ ಆಗಿರಬೇಕು. ಒಬ್ರೊಬ್ರು ಫ್ರೂಟ್ಸು ಅವೆಲ್ಲ ಮಿಕ್ಸ್ ಇರ್ತಾವೆಲ್ಲ ಇಷ್ಟಪಡ್ತಾರೆ, ನಂಗೆ ಅದು ಇಷ್ಟ ಆಗಲ್ಲ. ಇನ್ನು ಐಸ್ ಕ್ರೀಮನ್ನೆಲ್ಲ ತಿನ್ಕೊಂಡು ಇನ್ನು ಬೀಡ ತಿನ್ನೋಣ ಅಂತ ಬಂದಿದ್ವಿ. ಇನ್ನು ಈ ಮಕ್ಕಳು ನನಗೂ ಬೀಡ ಬೇಕು ಅಂತ ಇಸ್ಕೊಡಿ ಅಂತ. ಇನ್ನು ಅದರಲ್ಲೆಲ್ಲ ಫ್ರೂಟ್ಸು ಮತ್ತು ಗುಲ್ಕನ್ ಎಲ್ಲ ಹಾಕಿರ್ತಾರಲ್ಲ, ಹಾಗಾಗಿ ಅದರಿಂದ ಏನು ಎಫೆಕ್ಟ್ ಆಗಲ್ಲ ಅಂದ್ಕೊಂಡು ಬೀಡನ ಇಬ್ರಿಗೂ ಒಂದೊಂದು ಕೊಡಿಸಿದ್ವಿ. ಅವರು ಕೂಡ ತಿಂದರು. ಒಂಥರ ಚೆನ್ನಾಗಿತ್ತು. ಬೀಡನೂ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಇವಾಗ ಎಲ್ಲೇ ಫಂಕ್ಷನ್ಗಳಾದರೂ ಬೀಡ ಕಂಪಲ್ಸರಿ ಇದ್ದೇ ಇರುತ್ತಲ್ಲ, ಹಾಗಾಗಿ ಇನ್ನು ಮಕ್ಕಳಿಗೆ ಎಲೆ ತೊಟ್ಟು ಕೊಡಬೇಕಂತೆ, ಒಳ್ಳೆಯದು, ತಿಂದರೆ ಒಳ್ಳೇದಂತೆ. ಇನ್ನು ಊಟನೆಲ್ಲ ಮುಗಿಸ್ಕೊಬಿಟ್ಟು ಇಲ್ಲಿ ಬಂದ್ವಿ. ಇನ್ನು ಜನನೂ ಕೂಡ ಕಡಿಮೆ ಆಗಿದ್ರು. ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಹೋಗೋಣ ಅಂತ. ಇನ್ನು ಇವ್ರು ಆಟ ನೋಡಿ, ಇಲ್ಲಿ ಬಂದರೂ ಆಟ ಕಡಿಮೆ ಆಗಂಗಿಲ್ಲ. ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ದಾರೆ. ಇನ್ನು ತಿಂದಿರೋದು ಹೆಂಗೆ ಹರಗಬೇಕು ಹೇಳಿ ಮಕ್ಕಳಿಗೆ, ಹಾಗಾಗಿ ಓಡಾಡಲಿ ಅಂತ ನಾನು ಕೂಡ ಸುಮ್ಮನೆ ಆಗಿದ್ದೀನಿ. ಇನ್ನು ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಮನೆಗೆ ಓಡಬೇಕಷ್ಟೇ. ಇನ್ನು ಟೈಮ್ ಬಂದು 9 o'clock ಆಯಿತು. ಇವತ್ತು ಬೇಗನೂ ಕೂಡ ಊಟ ಮುಗಿದೋಯ್ತು.
ಇನ್ನೇನು ನಾವು ಕೂಡ ಮನೆಗೆ ಹೊರಡ್ತಾ ಇದ್ವಿ. ಇನ್ನು ಲಾಸ್ಟಿಗೆ ಹೊರಗಡೆ ಎಲ್ಲ ಬಂದಮೇಲೆ ಫೋಟೋ ತೆಗಿ ಅಂತ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾಳೆ. ಇಬ್ರದ್ದು ಫೋಟೋ ತೆಕ್ಕೊಡು ಅಂತ ತೆಗಿ ಅಂತ ತೆಗೆಸ್ಕೊತಾ ಇದ್ದಾಳೆ. ಇವಾಗ ಮೊಬೈಲ್ ಒಂದು ಇದ್ಬಿಟ್ರೆ ಫೋಟೋ ಅಂತ ಎಷ್ಟು ಬೇಕಾದ್ರೆ ಅದೇ ಅದು ಎಲ್ಲ ಬೋರ್ಡ್ ತರ ಕಾಣಿಸ್ತು. ಅಲ್ಲ ಕಣೆ ಪಾಪು, ನಮ್ದಲ್ಲ ಅದು. ಎತ್ತಿ ಇಬ್ರು ಹತ್ತ ಕಿತ್ತಾಡ್ತಾರೆ. ಇನ್ನೇನು ಕಾರು ಕೂಡ ಬಂತು. ಅದು ಸ್ವಲ್ಪ ದೂರದಿಂದ ವೈಟ್ ಬೋರ್ಡು ಕೂಡ ಎಲ್ಲೋ ಬೋರ್ಡ್ ಥರ ಕಾಣಿಸ್ತಾ ಇತ್ತು. ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರಲ್ಲ ಅದರಿಂದಾಗಿ ಇದೇ ಕಾರು ಅಂತ ಸುಮ್ಮನೆ ತಮಾಷೆ ಮಾಡ್ತಿದ್ರು. ನಮ್ಮ ಥರದೇ ಕಾರು ಇನ್ನೊಂದು ಫಸ್ಟ್ ಬಂತು. ಅದೇ ಹತ್ತು ಅಂತ ತಮಾಷೆ ಮಾಡ್ತಾಯಿದ್ವು. ಹಾಗಾಗಿ ಇನ್ನೇನು ಕಾರು ಕೂಡ ಬಂತು, ಹತ್ತಿದ್ವಿ. ಇನ್ನು ಅದರಲ್ಲೂ ಅವರಿಬ್ಬರು ಕೂಡ ಕಿತ್ತಾಡ್ತಿದ್ದಾರೆ, ನೀನು ಫಸ್ಟ್ ಹತ್ತು ಕಾರ್ನ ಅಂತ. ಅಯ್ಯೋ ಯಾರೊಬ್ಬರು ಹತ್ತಿ ಅಂತ ಹತ್ತಿಸ್ಕೊ ಬಂದಿದ್ದಾಯಿತು. ಇನ್ನು ಕಾರ್ ಒಳಗೆ ಕೂತಿದ್ಮೇಲೆ ಎಷ್ಟು ಮಾತಾಡ್ತಾರೆ ಅಂದರೆ ಇಬ್ಬರು ತುಂಬಾ ಮಾತಾಡ್ತಾರೆ. ಇನ್ನು ನಾನು ಮೊಬೈಲ್ ನೋಡಲ್ಲ ಅಂತ ಇವಳಿದ್ದಳು, ನಾನು ಕೂಡ ಮೊಬೈಲ್ ನೋಡಲ್ಲ ಅಂತ. ನೀನು ಕೂಡ ಮೊಬೈಲ್ ನೋಡ್ತಾಳೆ. ಸ್ವಲ್ಪ ಮುಂಚೆಲ್ಲ ಕಡಿಮೆ 1 ವರ್ಷ ಮೊಬೈಲೇ ಮುಟ್ತಾ ಇರಲಿಲ್ಲ, ಮೊಬೈಲ್ ನೋಡ್ತಾನೂ ಇರಲಿಲ್ಲ. ಇತ್ತೀಚೆಗೆ ಮತ್ತೆ ಊರಿಗೆಲ್ಲ ಹೋದ್ರೆ ಹೆಂಗಾಗುತ್ತೆ ಅಂದರೆ ಅಲ್ಲಿ ತಾತ ಅಜ್ಜಿ ಮೊಬೈಲ್ ಇರುತ್ತಲ್ಲ, ಅವ್ರದ್ದು ಇಸ್ಕೊಂಡು ನೋಡ್ತಾರಲ್ಲ, ಅದೇ ರೂಢಿ ಆಗಿಬಿಡುತ್ತೆ. ಇನ್ನು ಇಲ್ಲಿ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಟಿ ವಿ ಒಂದು ಸ್ವಲ್ಪ ನೋಡ್ಕೋತಾರೆ. ನಾನು ಇಲ್ಲಿದ್ರೆ ಮೊಬೈಲ್ ಕೊಡಲ್ಲ. ಹಾಗಾಗಿ ಅಂಗಡಿ ಆಟಾಡಿ ತಿನ್ಬಿಟ್ಟೆ ಸುಸ್ತಾಯ್ತಾ ಮಕ್ಕಳ? ಇಲ್ಲ ಇಲ್ಲ ನಾ ಬಾ ತಿನ್ನಿಸ್ಲಾ ಬೇಡ ಐಸ್ ಕ್ರೀಮ್. ಇನ್ನು ಇವತ್ತಿನ ವಿಡಿಯೋ ಕೂಡ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ಥರ ವೀಡಿಯೋಸ್ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.